ಕಾಳು ಹಣ್ಣು ತರಕಾರಿನೆಲ್ಲ ಮಕ್ಕಳಿಗೆ ಹೇಗಪ್ಪ ತಿನ್ಸೋದು ಅನ್ನೋ ಟೆನ್ಷನ್ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ. ಸೊ ಇಲ್ಲಿದೆ ಸೊಲ್ಯೂಷನ್. ಪ್ರತಿ ಸ್ಯಾಟರ್ಡೆ ಆದ್ವಿ ಅವ್ರ ತಾತನ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ. ಸೊ ಅಲ್ಲಿ ಕೊಟ್ಟಿರುವಂತ ಪ್ರಸಾದ ಪುಳಿಯೋಗರೆ ಅವನಿಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ಮಧ್ಯಾಹ್ನಕ್ಕೆ ರಾತ್ರಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ನೆನಪಾಗಿದ್ದು ಮೊಳಕೆ ಕಟ್ಟಿದಂತಹ ರಾಗಿ ಹಾಗೆ ಗೋಧಿ ಒಣಗಿಸಿ ಎತ್ತಿಟ್ಟಿದ್ದೆ. ಅದನ್ನ ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಮೊಳಕೆ ಕಟ್ಟಿದಂತಹ ರಾಗಿ ಅಥವಾ ಹಾಗೆ ಗೋಧಿನ ಗ್ರೈಂಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಹಸಿಮೆಣಸಿನಕಾಯಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಚಾಪ್ ಮಾಡಿ ಹಾಕಿದ್ರೆ ಮಗುಗೆ ಬಾಯಿಗೆ ಸಿಗತ್ತೆ ಅಂತ. ಈಗ ನಾನು ಅದಕ್ಕೆ ಕಟ್ ಮಾಡಿರುವಂತಹ ಆನಿಯನ್, ಬೆಲ್ ಪೆಪ್ಪರ್, ಕ್ಯಾಬೇಜ್ ಹಾಗೆ ಸ್ವಲ್ಪ ಕೊರಿಯಂಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನ ದೋಸೆ ತರ ಹಾಕೋತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಏನಾದರೂ ಕಟ್ಲೆಟ್ ತರ ಇಷ್ಟ ಆದ್ರೆ ನೀವು ಅದನ್ನು ಕೂಡ ಮಾಡ್ಕೋಬಹುದು. ನನ್ನ ಮಗ ಕಟ್ಲೆಟ್ ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿ ನಾನು ದೋಸೆ ತರ ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಎರಡೂ ಕಡೆ ಬೇಯಿಸಿದ್ರೆ ಟೇಸ್ಟಿಯಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ರಾಗಿ ಎಷ್ಟು ಒಳ್ಳೇದು ಅಂದ್ರೆ ಮಕ್ಕಳಿಗೆ 6 ತಿಂಗಳಿಂದನೇ ಕೊಡೋದಕ್ಕೆ ಶುರು ಮಾಡ್ಬೋದು. ಸೊ ಹಾಗಾಗಿ ಈ ತರ ಸಿಂಪಲ್, ಈಸಿ ಅಂಡ್ ಹೆಲ್ದಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ.